ಇಂದು 6ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ 5ನೇ ಗದ್ಯ ಪಾಠ ಧನ್ಯವಾದ ಹೇಳಿದ ಕೊಕ್ಕರೆ ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಹಿಂದಿನ ಪಾಠದ ವಿಡಿಯೋಗಳನ್ನು ನೋಡದಿದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 6ನೇ ತರಗತಿ ಕನ್ನಡ ಪ್ರಶ್ನೋತ್ತರ ಅಂತಾನೆ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿ. 6ನೇ ತರಗತಿಯವರಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಈ 3 ವಿಷಯಗಳಲ್ಲಿ ಕೂಡ ಏನಾಗ್ತಾ ಇದೆ ಅಂದರೆ ನೋಟ್ಸ್ಗಳನ್ನು ಕೊಡ್ತಾ ಇದ್ದೀವಿ. ಅವುಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಮೊದಲಿಗೆ ಧನ್ಯವಾದ ಹೇಳಿದ ಕೊಕ್ಕರೆಯ ಪಾಠವನ್ನು ಬರೆದಿರ್ತಕ್ಕಂಥ ಲೇಖಕಿ ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಪರಿಚಯ ನೋಡುವ. ಡಾಕ್ಟರ್ ಅನುಪಮಾ ನಿರಂಜನ್ ಅವರು 1934ರ ಮೇ 17ರಂದು ತೀರ್ಥಹಳ್ಳಿಯಲ್ಲಿ ಜನಿಸಿದರು. ಅನುಪಮಾ ಅವರಿಗೆ ತಂದೆ ತಾಯಿಗಳು ಇಟ್ಟ ಹೆಸರು ವೆಂಕಟಲಕ್ಷ್ಮಿ. ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವ ಜೊತೆಗೆ ಅವರು ಕನ್ನಡದಲ್ಲಿ ಸಾಹಿತ್ಯ ರಚನೆಯನ್ನ ಮಾಡಿದ್ರು. ಅವರೊಬ್ಬ ಜನಪ್ರಿಯ ಲೇಖಕಿ, ಕೇಳು ಕಿಶೋರಿ ಹಾಗೂ ತಾಯಿ ಮಗು, ಅನಂತ ಗೀತಾ, ಶ್ವೇತಾಂಬರಿ, ಹಿಮದಹು, ಆಳ, ದಿಟ್ಟೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಕಾಸರಗೋಡು ಮಹಿಳಾ ಸಮ್ಮೇಳನದ ಅಧ್ಯಕ್ಷತೆ, ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಮುಂತಾದ ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಗಿದೆ. ಇನ್ನು ಈ ಪಾಠದಲ್ಲಿ ಬಂದಿರತಕ್ಕಂಥ ಕಠಿಣ ಅಂದರೆ ಹೊಸ ಪದಗಳ ಅರ್ಥ ನೋಡುವ. ರಸಮೂಲಿಕೆ ಅಂದರೆ ಗಿಡಮೂಲಿಕೆ ಔಷಧಿ, ಕೊಳ ಅಂದರೆ ಸರೋವರ, ನೆರವು ಸಹಾಯ, ವೃದ್ಧ ವಯಸ್ಸಾದ, ಆದೇಶ ಆಜ್ಞೆ, ಜ್ಞಾಪನಾಂತರೆ, ಕ್ಷಾಮ ಬರಗಾಲ, ವರಹ ಚಿನ್ನದ ನಾಣ್ಯ, ಕರುನಾಳು ಕನಿಕರ ಉಳ್ಳವನು, ನೇಯುವುದು ಬಟ್ಟೆ ತಯಾರಿಸುವುದು, ಪಿತಾಂಬರ ಅಂದರೆ ಹಳದಿ ವರ್ಣದ ರೇಷ್ಮೆ ಬಟ್ಟೆ. ಶುರು ಮಾಡೋಣ. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ ಅ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ಹರಿಯ ಗುಣ ಎಂತಹುದು? ಉತ್ತರ, ಹರಿಯು ಕರುಣಾಮಯಿಯಾಗಿದ್ದನು. ಎರಡನೇ ಪ್ರಶ್ನೆ, ಕೊಕ್ಕರೆಗೆ ಏನಾಗಿತ್ತು? ಉತ್ತರ, ಕೊಕ್ಕರೆಗೆ ಬಾಣವು ತಾಕಿ ಗಾಯವಾಗಿತ್ತು. ಮೂರನೇ ಪ್ರಶ್ನೆ, ಹರಿಯು ಕೊಕ್ಕರೆಯನ್ನು ಹೇಗೆ ಉಪಚರಿಸಿದನು? ಉತ್ತರ, ಹರಿಯು ಕೊಕ್ಕರೆಗೆ ತಾಕಿದ ಬಾಣವನ್ನು ಮೆಲ್ಲನೆ ಹೊರತೆಗೆದು ಗಾಯಕ್ಕೆ ತನಗೆ ತಿಳಿದ ರಸಮೂಲಿಕೆಯನ್ನು ಹಾಕಿ ಉಪಚರಿಸಿದನು. ನಾಲ್ಕನೇ ಪ್ರಶ್ನೆ, ವೃದ್ಧ ತಂದೆ ತಾಯಿಗಳು ಹುಡುಗಿಗೆ ಏನು ಹೇಳಿದರು? ಉತ್ತರ, ವೃದ್ಧ ದಂಪತಿಗಳು ಹುಡುಗಿಗೆ ನೀನು ನಮ್ಮಲ್ಲಿಯೇ ಇದ್ದು ಬಿಡು, ನಮ್ಮ ಮಗಳ ಹಾಗೆ ನೋಡ್ಕೋತೇವೆ ಎಂದರು. ಐದನೇ ಪ್ರಶ್ನೆ, ಹರಿಗೆ ಪಿತಾಂಬರ ಮಾರಿದಾಗ ಬಂದ ಹಣವೆಷ್ಟು? ಉತ್ತರ, ಹರಿಗೆ ಪಿತಾಂಬರ ಮಾರಿದಾಗ 100 ವರಹಗಳು ಬಂದವು. ಆದಲ್ಲಿ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರ ಬರೀಬೇಕು. ಮೊದಲ ಪ್ರಶ್ನೆ, ಹುಡುಗಿ ಕೊಠಡಿಯೊಳಗೆ ಏನು ಮಾಡುತ್ತಿದ್ದಳು? ಉತ್ತರ, ನನ್ನ 3 ದಿನ ಕೊಠಡಿಯೊಳಗೆ ಹಾಕಿ ಬಿಡಿರಿ, ಪಿತಾಂಬರ ನೇಯ್ದು ಕೊಡ್ತೀನಿ ಎಂದು ರೂಮಿನೊಳಗೆ ಹೋದ ಹುಡುಗಿಯು ಮತ್ತೆ ಕೊಕ್ಕರೆಯಾಗಿ ಬೆಳ್ಳಿ ಬಂಗಾರದ ದಾರಗಳಿಂದ ಪಿತಾಂಬರವನ್ನು ನೇಯುತ್ತಿದ್ದಳು. ಎರಡನೇ ಪ್ರಶ್ನೆ, ಹರಿಯು ಕೊಠಡಿಯೊಳಗೆ ಹೋದಾಗ ಉಂಟಾದ ಆಶ್ಚರ್ಯವೇನು? ಉತ್ತರ, ಹುಡುಗಿಯನ್ನು ಕಂಡು ಅವಳಿಗೆ ತನ್ನ ಪ್ರೇಮದ ವಿಷಯವನ್ನು ಹೇಳಬೇಕು ಎಂದು ಹರಿಯು ಕೊಠಡಿಯ ಬಾಗಿಲನ್ನು ನೂಕಿ ಒಳಗೆ ಹೋದನು. ಆಶ್ಚರ್ಯ, ಅಲ್ಲಿ ಹುಡುಗಿ ಇರಲಿಲ್ಲ. ಚಿನ್ನ ಬೆಳ್ಳಿ ದಾರಗಳನ್ನು ಕೂಡಿಸಿ ಕೊಕ್ಕರೆಯೆಂದು ಪಿತಾಂಬರವನ್ನು ನೇಯುತ್ತಿತ್ತು. ಇದಲ್ಲಿದೆ ಈ ಕೆಳಗಿನ ಮಾತುಗಳ ಸಂದರ್ಭವನ್ನು ವಿವರಿಸಿರಿ. ಮೊದಲ ವಾಕ್ಯ, ನಮ್ಮ ಮಗಳ ಹಾಗೆ ನೋಡ್ಕೋತೇನೆ. ಉತ್ತರ, ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ಅನುಪಮಾ ನಿರಂಜನ್ ಅವರು ಬರೆದಿರುವ ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ. ಇವತ್ತು ರಾತ್ರಿ ನಿಮ್ಮ ಮನೆಯಲ್ಲಿರಲು ಜಾಗ ಕೊಡ್ತೀರಾ ಎಂದು ಹುಡುಗಿ ಕೇಳಲು ಹರಿಯ ತಾಯಿ ತಂದೆಗಳು ಸಮ್ಮತಿಸಿದರು. ರಾತ್ರಿ ಹುಡುಗಿ ಅಡುಗೆ ಮಾಡಲು ರೈತನ ವೃದ್ಧ ಹೆಂಡತಿಗೆ ನೆರವಾದಳು. ಮನೆಯನ್ನು ಗುಡಿಸಿ ಸಾರಿಸಿ ಚೊಕ್ಕಟ ಮಾಡಿದಳು. ಮರುದಿನ ಆ ವೃದ್ಧ ದಂಪತಿಗಳು ಹುಡುಗಿ ನೀನು ನಮ್ಮಲ್ಲೇ ಇದ್ದು ಬಿಡು, ನಮ್ಮ ಮಗಳ ಹಾಗೆ ನೋಡ್ಕೋತೇವೆ ಎಂದರು. ಹುಡುಗಿಯು ಒಪ್ಪಿ ಅಲ್ಲಿಯೇ ಉಳಿದಳು. ಹರಿಗೆ ಅವಳಲ್ಲಿ ಪ್ರೀತಿ ಹುಟ್ಟಿತು. ಎರಡನೇ ವಾಕ್ಯ, ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ. ಉತ್ತರ, ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ಅನುಪಮಾ ನಿರಂಜನ್ ಅವರು ಬರೆದಿರುವ ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಕಥೆಯಿಂದ ಆರಿಸಿಕೊಂಡಿದೆ. 3 ದಿವಸ ನನ್ನನ್ನು ಒಂದು ಕೊಠಡಿಯಲ್ಲಿ ಬಿಡಿ, ಪಿತಾಂಬರ ನೇಯ್ದು ಕೊಡ್ತೀನಿ, ನೀವ್ಯಾರೂ ಒಳಗೆ ಬರಬಾರದು, ಊಟವನ್ನ ಬಾಗಿಲ ಬಳಿ ಇಟ್ಟರೆ ಹೊತ್ತು ತಂದು ತಿಂದೋತೀನಿ ಎಂದು ಆ ಹುಡುಗಿ ಹರಿಯ ತಂದೆ ತಾಯಿಗಳಿಗೆ ಹೇಳಿದಳು. 3 ದಿನಗಳ ರಾತ್ರಿ ಬಳಿಕ ಹುಡುಗಿ ಹೊರಬಂದಾಗ ಅವಳ ಕೈಯಲ್ಲಿ ಪಿತಾಂಬರವಿತ್ತು. ಇದನ್ನು ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ ಎಂದಳು ಹುಡುಗಿ. ಹರಿಯು ಅದನ್ನು ಮಾರಿ ಬಂದನು.
ಪೀತಾಂಬರಕ್ಕೆ 100 ವರಹಗಳು ಸಿಕ್ಕಿದವು. 1 ವರ್ಷ ಅವರೆಲ್ಲ ಸುಖವಾಗಿದ್ದರು. 3ನೇ ವಾಕ್ಯ, ನಾನು ನೀನು ಕಾಪಾಡಿದ ಕೊಕ್ಕರೆಯೇ. ಉತ್ತರ, ಪ್ರಸ್ತುತ ವಾಕ್ಯವನ್ನ ಡಾಕ್ಟರ್ ಅನುಪಮಾ ನಿರಂಜನ್ ಅವರು ಬರೆದಿರುವ ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ. ಮರು ವರ್ಷವೂ ಕ್ಷಾಮ ಬಂದಿತು. ಮತ್ತೆ ಹುಡುಗಿ 3 ದಿವಸ ಕೊಠಡಿಗೆ ಹೋದಳು. 2 ದಿನಗಳು ಕಳೆಯುತ್ತಲೇ ಹರಿಗೆ ಆ ಹುಡುಗಿಯು ನೆನಪಾಗಿ ಅವಳಿಗೆ ತನ್ನ ಪ್ರೇಮದ ವಿಷಯವನ್ನು ಹೇಳಬೇಕೆಂದು ಬಾಗಿಲನ್ನು ನೂಕಿ ಒಳಗೆ ಹೋದನು. ಆಶ್ಚರ್ಯ, ಅಲ್ಲಿ ಹುಡುಗಿ ಇರಲಿಲ್ಲ. ಚಿನ್ನ ಬೆಳ್ಳಿ ದಾರಗಳನ್ನು ಕೂಡಿಸಿ ಕೊಕ್ಕರೆಯೊಂದು ಪೀತಾಂಬರವನ್ನು ನೇಯುತ್ತಿತ್ತು. ಅದು ತಾನು ಕಾಪಾಡಿದ ಹಕ್ಕಿ ಎಂಬುದರಲ್ಲಿ ಹರಿಗೆ ಸಂಶಯವಿರಲಿಲ್ಲ. ಕೊಕ್ಕರೆ ಎಂದಿತು, ನಾನು ಬೇಡವೆಂದು ಹೇಳಿದರೂ ನೀನೇಕೆ ಒಳಗೆ ಬಂದೆ? ಈಗ ಎಲ್ಲ ಹಾಳಾಯಿತಲ್ಲ. ಹರಿ ತಲೆ ತಗ್ಗಿಸಿ ನಿಂತನು. ನಿಜ ಹುಡುಗಿಯಾಗಿದ್ದ ನಾನು ನೀನು ಕಾಪಾಡಿದ ಕೊಕ್ಕರೆಯೇ, ನಿನಗೆ ಉಪಕಾರ ಮಾಡಬೇಕೆಂದು ನಾನು ಹುಡುಗಿಯಾಗಿದ್ದೆ ಅಂತ ಇಲ್ಲಿ ಉತ್ತರ ಬರಿಬೇಕು. ಇನ್ನು ವ್ಯಾಕರಣ ಮಾಹಿತಿಯಲ್ಲಿ ಮೊದಲಿಗೆ ಸರ್ವನಾಮಗಳು ಅಂತ ಬರ್ತವೆ. ಸರ್ವನಾಮ ಪದದ ಅರ್ಥ ಏನಪ್ಪಾ ಅಂತಂದ್ರೆ ನಾಮಪದಗಳ ಬದಲಾಗಿ ಬಳಸ್ತಕ್ಕಂಥ ಪದಗಳನ್ನೇ ಸರ್ವನಾಮಗಳು ಅಂತ ಕರೀತಾರೆ. ಉದಾಹರಣೆಗೆ ಅದು, ಇದು, ಅವನು, ಅವಳು, ನಾನು, ನೀನು, ಅವರು, ಇವರು ಇತ್ಯಾದಿ. ಓಕೆನಾ? ನಾಮಪದದ ಬದಲಾಗಿ ಬಳಸ್ತಕ್ಕಂಥ ಪದಗಳೇ ಸರ್ವನಾಮಗಳು. ಇನ್ನು 2ನೇ ಒಂದು ವ್ಯಾಕರಣ ಮಾಹಿತಿ ಇತ್ತು ನಿಮಗೆ, ತತ್ಸಮ ತದ್ಭವ. ತತ್ಸಮ ಅಂತಂದ್ರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ವಿಕಾರ ಹೊಂದದೆ ಬಳಸಲ್ಪಡುವ ಶಬ್ದಗಳೇ ತತ್ಸಮಗಳು. ತತ್ ಪ್ಲಸ್ ಸಮ ಅಂದರೆ ಸಂಸ್ಕೃತಕ್ಕೆ ಸಮಾನವಾದುದೇ ತತ್ಸಮ. ಉದಾಹರಣೆಗೆ ನಾವು ಹೇಳ್ಬೋದು ಶ್ರೀ, ಸೂರ್ಯ, ತ್ಯಾಗ, ವಿಜ್ಞಾನ, ಪುಸ್ತಕ, ಸರಸ್ವತಿ. ತದ್ಭವ ಅಂದರೆ ಈ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣವಾಗಿ ಬದಲಾವಣೆಯನ್ನು ಹೊಂದಿ ಬರ್ತಕ್ಕಂಥ ಪದಗಳನ್ನು ತದ್ಭವಗಳು ಅಂತ ಕರಿತೀವಿ. ಉದಾಹರಣೆಗೆ ಸಜ್ಜೆ, ಲಕುಮಿ, ಹದಿಬದೆ, ಸಿರಿ, ಚಾಗೆ, ಹೊತ್ತಗೆ. ಇಷ್ಟು 6ನೇ ತರಗತಿಯ 2ನೇ ಸೆಮಿಸ್ಟರಲ್ಲಿ ಫಸ್ಟ್ಗೆ ಬರ್ತಕ್ಕಂಥ ಕನ್ನಡದ 5ನೆಯ ಪಾಠ ಧನ್ಯವಾದ ಹೇಳಿದ ಕೊಕ್ಕರೆ ಅಂತಕ್ಕಂಥ ಪಾಠದಲ್ಲಿ ನಾವು ಲೇಖಕರ ಪರಿಚಯ ನೋಡಿದ್ದೀವಿ. ಹೊಸ ಪದಗಳ ಅಂದರೆ ಕಠಿಣ ಶಬ್ದಗಳ ಅರ್ಥ ನೋಡಿದ್ದೀವಿ. ಅಭ್ಯಾಸ ಪ್ರಶ್ನೋತ್ತರಗಳ ಜೊತೆಗೆ ವ್ಯಾಕರಣ ಮಾಹಿತಿಯಲ್ಲಿ ನೀವೇನೆಲ್ಲ ನೆನಪಿಟ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸರಳವಾಗಿ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀರಿ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. 6ನೇ ತರಗತಿಯ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ವಿಡಿಯೋಗಳನ್ನು ನೀವು ನೋಡಿ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. ನಮ್ಮದೇ ಒಂದು ವಾಟ್ಸಪ್ ಚಾನೆಲ್ ಅದ ಲಿಂಕನ್ನು ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಸಹಿತ ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ಬಂದು